ಕೇಂದ್ರೀಯ ಅಧ್ಯಕ್ಷರನ್ನು ಆರಿಸುವವರೆಗೂ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ನಾ ಈ ವಿಷಯವನ್ನು ಈ ಮಧ್ಯೆ ಯಾಕೆ ತಂತಂದ್ರೆ, ವಿ ಬಿಲೀವ್ ಇನ್ ಡೆಮೊಕ್ರೆಟಿಕ್ ಸಿಸ್ಟಮ್. ಆದ್ದರಿಂದ ದೇಶದಲ್ಲಿ ಕೂಡ ಒಂದು ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ಪ್ರಬಲವಾದಂಥ ಮತ್ತು ರಚನಾತ್ಮಕವಾದಂಥ ವಿರೋಧ ಪಕ್ಷ ಇರಬೇಕು ಅಂತೇಳಿ ನಮ್ಮ ಆಸೆ. ಆದರೆ ಕಾಂಗ್ರೆಸ್ ಪಾರ್ಟಿ ಒಂದು ದಯನೀಯ ಸ್ಥಿತಿಗೆ ಬಂದು ಮುಟ್ತಾ ಇದೆ. ಝೀರೋ, ದಿಲ್ಲಿಯಲ್ಲಿ ಝೀರೋ, ಗುಜರಾತ್ದಲ್ಲಿ ಅಪೋಸಿಷನ್ ಲೀಡರ್ ಇಲ್ಲ. ಸೋಲು ಗೆಲುವಿನ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ಸೋಲು ಗೆಲುವು ಎಲ್ಲ ಪಾರ್ಟಿಗಿದೆ, ನಾವು ಸೋತಿದ್ದೀವಿ ಹಿಂದೆ. ಆದರೆ ಯು ಆರ್ ಜಸ್ಟ್ ವೈಪ್ಡ್ ಔಟ್, ಯು ಆರ್ ನೋವೇರ್ ಸೀನ್, ಯು ಆರ್ ನಾಟ್ ಎಟ್ ಆಲ್ ಎಕ್ಸಿಸ್ಟಿಂಗ್. ಈ ಸ್ಥಿತಿ ಒಂದು ಪಾರ್ಟಿಗೆ ಒಳ್ಳೆಯದಲ್ಲ. ಅಂದರೆ ಕಾಂಗ್ರೆಸ್ಸನ್ನು ರೈಟ್ ಆಫ್ ಮಾಡಿಬಿಟ್ಟಾರೆ ಭಾಳ ರಾಜ್ಯಗಳಲ್ಲಿ ಜನ. ಇದು ಅತ್ಯಂತ ಒಂದು ದಯನೀಯ ಸ್ಥಿತಿ. ಕಾಂಗ್ರೆಸ್ ಪಾರ್ಟಿ ಇದರ ಬಗ್ಗೆ ಭಾಳ ಆತ್ಮನಿರೀಕ್ಷಣೆಯನ್ನು ಮಾಡಿಕೊಳ್ಬೇಕು. ಕರ್ನಾಟಕದಲ್ಲಿದೆ ಅಂತ ಇಲ್ಲಿ ಅಹಂಕಾರದಿಂದ ಮಾತನಾಡೋರು ಇದನ್ನು ಅರ್ಥ ಮಾಡ್ಕೋಬೇಕು. ಅದು ಸಾವಕಾಶವಾಗಿ ಇತಿಹಾಸವನ್ನು ಸೇರುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಕಾಂಗ್ರೆಸ್ ಪಾರ್ಟಿ ಈಸ್ ಬಿಕಮಿಂಗ್ ಪಾಸ್ಟ್ ಟೆನ್ಸ್ ಪಾರ್ಟಿ. ಸೊ ಇದು ಭಾಳ ದುರ್ದೈವದ ಸಂಗತಿಯನ್ನು ನಾನು ಭಾವಿಸ್ತೀನಿ. ಕಾಂಗ್ರೆಸ್ ನಾಯಕರಿಗೆ ನಾನು ಹಿಂದೂ ಹೇಳಿದ್ದೇನೆ, ಜಾರ್ಖಂಡ್ನಲ್ಲಿ ಸೋತರೆ BJP ಸೋತರೆ, ಅವ್ರು ಗೆದ್ದಿಲ್ಲ, ಅದು ಬೇರೆ ವಿಷಯ. ಜಾರ್ಖಂಡ್ನಲ್ಲಿ BJP ಸೋತರೆ ಅಲ್ಲಿ ಸರಿ ಇದೆ. ಕರ್ನಾಟಕದಲ್ಲಿ BJP ಸೋತಾಗ ಕಾಂಗ್ರೆಸ್ ಬಂದಾಗ ಸರಿ ಇದೆ. ತೆಲಂಗಾಣದಲ್ಲಿ BJP ಸೋತಾಗ, BSR ಸೋತಾಗ ಮತ್ತು ಅವರು ಗೆದ್ದಾಗ ಸರಿ ಇದೆ. ನಾವು ಗೆದ್ದಾಗ ಅದು ಸರಿ ಇಲ್ಲ. ಇದು ಕಾಂಗ್ರೆಸ್ಸಿನ ಒಂದು ಆಲ್ರೆಡಿ ಅದರ ಬಗ್ಗೆ ಫರೂಕ್ ಅಬ್ದುಲ್ಲಾ ಅವರು, ಇಂಡಿಯಾ ಅಲಯನ್ಸ್ದ ಪಾರ್ಟ್ನರ್ ಅವರು, ಏನು ಮಾಡ್ತಾ ಇದ್ದೀಯಪ್ಪ ನೀನು? ಇಂಡಿಯಾ ಅಲಯನ್ಸ್ದ ಪಾರ್ಟ್ನರು ಹೇಳಿದ್ದಾರೆ, ಫರೂಕ್ ಒಮರ್ ಅಬ್ದುಲ್ಲಾ ಅವರು ಈಗೂ ಹೇಳಿದ್ದಾರೆ. ಇವತ್ತು ಒಂದು ಟ್ವೀಟ್ ಮಾಡಿದ್ದಾರೆ ಅವರು, ನೀವು ಟ್ವೀಟ್ ನೋಡಿದ್ರಲ್ಲ ನನಗೆ ಗೊತ್ತಿಲ್ಲ, ಕಾಂಗ್ರೆಸ್ಸನ್ನೇ ಗೇಲಿ ಮಾಡಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಎಲ್ಲಿ ತಪ್ಪಿದೆ ಅಂತ ತಿಳ್ಕೊಳ್ಬೇಕು. ಆಮ್ ಆದ್ಮಿ ಪಾರ್ಟಿ ವಿತ್ ಆಲ್ ದೀಸ್ ಥಿಂಗ್ಸ್ 25 ಸ್ಥಾನ ಆಮ್ ಆದ್ಮಿ ಪಾರ್ಟಿಗೆ ಬಂದವು. 60ಕ್ಕೆ 60 ಹೆಂಗೆ ಹೋದ ಸರ್ತೆ ಆಮ್ ಆದ್ಮಿ ಪಾರ್ಟಿಗೆ ಮೊದಲನೇ ಸರ್ತೆ 67 ಬಂದಿತ್ತು, ಎರಡನೇ ಸರ್ತೆ 62 ಬಂದಿತ್ತು. ನಾವು 62 63 ಮಾಡ್ಬೋದಾಗಿತ್ತಲ್ಲ, ಮತ್ತು 45 ಯಾಕೆ ಮಾಡ್ಬೇಕು? EVM ಮಾಡಿದ್ರನ್ನ ಮಾಡೇ ಗೆಲ್ಲೋದಿದ್ರೆ 45ಕ್ಕೆ ಯಾಕೆ ನಿಲ್ಲಿಸ್ಬೇಕು? ಆಮ್ ಆದ್ಮಿನೂ ಪೂರಾ ಕತಿನ ಮುಗಿಸ್ಬೋದಲ್ಲ. ಅಟ್ಟರ್ ನಾನ್ಸೆನ್ಸ್. ಮೊನ್ನೆ ಲೋಕಸಭೆಯೊಳಗೆ ಮಾತನಾಡ್ತಾ ಚುನಾವಣಾ ಪಂಡಿತರಾದಂಥ ರಾಹುಲ್ ಗಾಂಧಿಯವರು ಭಾಷಣ ಮಾಡಿದರು. ಏನು ಹೇಳಿದರು? 70 ಲಕ್ಷ ಓಟುಗಳನ್ನು ಸೇರಿಸಿದರು, ಹೊಸದಾಗಿ ಸೇರಿಸಿದ್ದಾರೆ ಅಂತ. ಅದಕ್ಕಿಂತ ಮೊದಲು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದರು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.